ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಮನೆಗಳಲ್ಲಿ ಮಾಡುವಂತಹ ಹಾಗೂ ಹೋಟೆಲ್ನಲ್ಲಿ ಮಾಡುವಂಥ ಬೀನ್ಸ್ ಪಲ್ಯ ನಾನಿವತ್ತು ಮಾಡ್ತಾ ಇದ್ದೀನಿ. ನೀವು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಮರೆದೇ ಶೇರ್ ಮಾಡಿ. ನಿಮ್ಮಿಂದ ಬೇರೆಯವರು ಸಹ ಕಲಿತಾರೆ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಅಂತ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ 1/4 kg ಆಗೋಷ್ಟು ಬೀನ್ಸನ್ನು ತೊಗೊಂಡಿದ್ದೀನಿ. ಇದು ನಾಟಿ ಬೀನ್ಸು. ಇದನ್ನ ಮೊದಲಿಗೆ ಸ್ವಲ್ಪ ಸೋಸ್ಕೋಬೇಕಾಗುತ್ತೆ. ಸೋಸ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ, ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಈ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಸೈಜಲ್ಲಾದರೆ ಪಲ್ಯ ಟೇಸ್ಟ್ ಆಗುತ್ತೆ, ಸಾಫ್ಟಾಗಿರುತ್ತೆ ತಿನ್ನಬೇಕಾದ್ರೆ. ಬನ್ನಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಬರೋಣ. ಫ್ರೆಂಡ್ಸ್, ನೀವು ಬೇಯಿಸಿ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ ತಿನ್ನುವಾಗ. ಸೊ ಅದಕ್ಕೋಸ್ಕರ ಬೇಯಿಸ್ತಾ ಇದ್ದೀನಿ. ಅಷ್ಟೊಂದು ಸಾಫ್ಟು ಬೇಡ ಅಂದರೆ ಡೈರೆಕ್ಟಾಗಿ ಒಗ್ಗರಣೆಗೆ ನೀವು ಬೇಯಿಸ್ಕೊಳ್ಳಿ. ನಾನು ಇಲ್ಲಿ 1 ಸ್ಪೂನ್ ಆಗೋಷ್ಟು ಬ್ರೌನ್ ಸಾಲ್ಟನ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ತೊಗೊಂಡು ಬೇಯಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನೀರೇನು ಬಸಿಯೋಂಗಿಲ್ಲ, ಫುಲ್ಲು ಇದರಲ್ಲೇ ಇಮಿಕ್ಕಿನವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಾಫ್ಟಾಗಿ ಬೇಯುತ್ತೆ ಬೀನ್ಸು. ಸೊ ಅದಕ್ಕೋಸ್ಕರ ನಾನು ನೀರು ಹಾಕಿ ಬೇಯಿಸ್ತೇನೆ. ಇದಿಷ್ಟು ನೋಡಿ ಸಾಫ್ಟಾಗಿ ಬೆಂದಿದೆ. ಇದನ್ನ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ರೀತಿ ಸಾಫ್ಟಾಗಿ ಬೇಯಿಸಿ ಒಗ್ಗರಣೆ ಹಾಕಿದರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ಇದು ಬೀನ್ಸ್ ಪಲ್ಯ. ಬನ್ನಿ ಒಗ್ಗರಣೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತೇನೆ. ಮೊದಲಿಗೆ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ. ಹಾಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು 3 ಇಂದ 4 ಹಸಿಮೆಣ್ಸಿಕಾಯಿನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ನಾನು ಚಿಕ್ಕದಾಗಿ ಹೆಚ್ಚಿರೋ 1 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಏನು ತುಂಬ ಫ್ರೈ ಆಗಬೇಕಿಲ್ಲ, ಇದರಲ್ಲಿ ಕ್ರಂಚಿಯಾಗಿದ್ದರೆ ಸಾಕು. ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ನೀವು ಬೇಯುವಾಗ ಏನಾದರೂ ಇನ್ ಕೇಸ್ ಸಾಲ್ಟ್ ಹಾಕಲಿಲ್ಲ ಅಂದರೆ ಇಲ್ಲಿ ಕೂಡ ಈರುಳ್ಳಿ ಜೊತೆಗೆ ಹಾಕ್ಕೊಳ್ಳಿ. ಬಟ್ ಬೇಯುವಾಗ ಹಾಕಿದರೆ ಬೀನ್ಸ್ ಎಲ್ಲ ಚೆನ್ನಾಗಿ ಸಾಲ್ಟ್ ಹೀರ್ಕೊಂಡಿರುತ್ತಲ್ಲ, ಟೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬೀನ್ಸ್ ಬೇಯುವಾಗಲೇ ಸಾಲ್ಟ್ ಹಾಕಿರ್ತೀನಿ. ನೋಡಿ, ಇಷ್ಟು ನಮಗೆ ಈರುಳ್ಳಿ ಬೆಂದರೆ ಸಾಕು. ಇದು ತುಂಬ ಬೇಯೋ ನೆಸೆಸಿಟಿ ಇಲ್ಲ. ಸೊ ನಾನು ಇನ್ನೇನು ಬೆಂದಿರೋ ಬೀನ್ಸ್ ಇತ್ತಲ್ವ, ಸೊ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಕುಕ್ಕಿಂಗು ಬೇಗ ಆಗುತ್ತೆ, ಫಾಸ್ಟಾಗಿ ಕೆಲಸ ಮುಗಿಯುತ್ತೆ. ಮಾರ್ನಿಂಗ್ ಏನಾದರೂ ಬೆಳಿಗ್ಗೆ ಬ್ರೇಕ್ಫಾಸ್ಟಿಂಗ್ ನೀವು ಮಾಡ್ಕೊಳ್ಳೋರು ಚಪಾತಿ ಜೊತೆ, ಮಧ್ಯಾಹ್ನ ಲಂಚಿಂಗ್ ಮಾಡೋರು ಸೊ ಆರಾಮಾಗಿ ಮಾಡ್ಕೋಬೋದು. ಬಟ್ ಆಫೀಸ್ ವರ್ಕಿಗೆ ಹೋಗೋರು ಎಲ್ಲರೂ ಇದು ಒಂದು ಬೇಗ ಮಾಡ್ಕೊಳೋದು ರೆಸಿಪಿ. ಇದು ಒಗ್ಗರಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೆಕ್ಸ್ಟು ನಾನು ಹಸಿ ಕಾಯಿ ತುರಿನ ತೊಗೊಳ್ತಾ ಇದ್ದೀನಿ. ತುರಿದ್ಬಿಟ್ಟು ಹಾಕಿದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟು ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಒಂದು 5 ನಿಮಿಷ ಬಿಟ್ಟಾದಮೇಲೆ ಸರ್ವ್ ಮಾಡಿ. ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ, ಬೇಗ ಆಗುತ್ತೆ. ಇದರಲ್ಲಿ ವರ್ಕ್ ಜಾಸ್ತಿ ಏನಪ್ಪ ಅಂದರೆ ಏನು ಸೋಸ್ಬಿಟ್ಟು ಕಟ್ ಮಾಡೋದೊಂದೇ, ಇಲ್ಲ 2 ರಿಂದ 3 ನಿಮಿಷದೊಳಗೆ ನೀವು ಮಾಡ್ಕೋಬೋದು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂತು ನಿಮ್ಮ ಮನೆಗೆ ಬೀನ್ಸ್ ಪಲ್ಯ ಅಂತ ಹೇಳಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದು ಹೊಸ ವೀಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮೊದಲಿಗೆ ನೀವೇ ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.